ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರ ಲೇಯರ್ಸ್ ಆ್ಯಂಡ್ ಲೈಫ್. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದು ನನ್ನ ಟ್ಯೂಸ್ಡೇ ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ. ನನಗೆ ವೀಕ್ಲಿ 2 ಡೇಸ್ ಆಫೀಸ್ ಇರೋದ್ರಿಂದ ನಾನು ತುಮಕೂರಿಂದ ಬ್ಯಾಂಗ್ಳೂರ್ಗೆ ಹೋಗಬೇಕು. 1 ಡೇ ಬ್ಯಾಂಗ್ಳೂರಲ್ಲೇ ಸ್ಟೇ ಆಗಿಬಿಡ್ತೀನಿ. ಮತ್ತು 2 ದಿನ ಓಡಾಡೋದಕ್ಕೆ ಕಷ್ಟ ಆಗುತ್ತೆ ನನಗೆ ಅಂತ ಹೇಳಿಬಿಟ್ಟು ನಾನು ನನ್ನ ತಮ್ಮ ಬೆಳಗ್ಗೆನೇ ಹೊರಟ್ವಿ. ನನಗೆ 9 ಗಂಟೆಗೆ ಆಫೀಸು. ನನ್ನ ತಮ್ಮ ಕೂಡ ಮೈಸೂರಿಗೆ ಹೋಗಬೇಕಿತ್ತು, ಅದರಿಂದ ಇಬ್ಬರು ಜೊತೇಲಿ ಹೊರಟ್ವಿ. ಆಟೋ ಹತ್ತಿ KSRTC ಬಸ್ ಸ್ಟ್ಯಾಂಡ್, ತುಮಕೂರು KSRTC ಬಸ್ ಸ್ಟಾಪ್ಗೆ ಬಂದ್ವಿ. ಮಾರ್ನಿಂಗ್ ತುಂಬ ಪೀಸ್ಫುಲ್ಲಾಗಿರುತ್ತೆ ಬಸ್ ಸ್ಟ್ಯಾಂಡಲ್ಲಿ, ಇನ್ನೂ ಅಷ್ಟು ಜನ ಇರೋಲ್ಲ. ನನ್ನ ತಮ್ಮ ಮೈಸೂರು ಕಡೆ ಹೊರಟ, ನಾನು ಬೆಂಗಳೂರು ಬಸ್ ಕಡೆ ಬಂದೆ. ಬಸ್ ಆಲ್ರೆಡಿ ಹೊರಟು ನಿಂತಿತ್ತು. ನಾನು ಫ್ರೀ ಟಿಕೆಟ್ ತೊಗೊಂಡು ಬಸ್ ಹತ್ತಿ ಬೆಂಗಳೂರು ಕಡೆ ಹೊರಟೆ. ಬಸ್ ಹೊರಡ್ತು. ಇನ್ನೇನು ಮಾಡೋದು ಬಸ್ಸಲ್ಲಿ ಅಂತ ಹೇಳ್ಬಿಟ್ಟು ಇನ್ನೂ ಕತ್ತಲೆ ಇತ್ತು. ಬಟ್ ನಾನು ಮಲಗಿ ಎದ್ದೇಳೋ ಅಷ್ಟರಲ್ಲಿ ಬೆಳಕಾಗ್ಬಿಟ್ಟಿತ್ತು. ಬಸ್ ಬೆಂಗಳೂರು ಕೂಡ ರೀಚ್ ಆಗಿತ್ತು. ಗೊರಗುಂಟೆಪಾಳ್ಯದಲ್ಲಿ ತುಂಬ ಟ್ರಾಫಿಕ್ ಆಗಿದ್ದರಿಂದ ನಾನು ರೀಚ್ ಆಗಿದ್ದು ತುಂಬಾ ಲೇಟ್ ಆಗಿತ್ತು. ನಾನು ರೀಚ್ ಆಗೋ ಅಷ್ಟರಲ್ಲಿ ಆಲ್ರೆಡಿ 7:30 7:45 ಆಗಿಬಿಟ್ಟಿತ್ತು. ನನಗೆ 8:30 ಕ್ಯಾಬ್ ಬುಕ್ ಮಾಡಿದ್ದೆ ನಾನು ಮೆಟ್ರೋ ಸ್ಟೇಷನಿಂದ. ಕ್ಯಾಬ್ ಎಲ್ಲಿ ಮಿಸ್ ಆಗುತ್ತೋ ಅಂದ್ಕೊಂಡು ಬಂದೆ. ಬಟ್ ಆದಷ್ಟು ಬೇಗನೆ ರೀಚ್ ಆದೆ. ಅಲ್ಲಿ ಬೆಂಗಳೂರು ಮೆಜೆಸ್ಟಿಕ್ವರೆಗೂ ಬಸ್ಸಲ್ಲಿ ಬಂದು ಅಲ್ಲಿಂದ ಮೆಟ್ರೋ ಸ್ಟೇಷನಿಗೆ ಬರಬೇಕು ನಾನು. ಮೆಟ್ರೋ ಸ್ಟೇಷನಿಗೆ ಬಂದೆ. ಮೆಟ್ರೋ ಸ್ಟೇಷನಿಂದ ನಮ್ಮ ಆಫೀಸ್ ಲೊಕೇಶನಿಗೆ ತುಂಬ ನಿಯರ್ ಇರೋದ್ರಿಂದ ಅಲ್ಲಿಂದ ನಮಗೆ ಕ್ಯಾಬ್ ಸಿಗುತ್ತೆ. ಹಾಗಾಗಿ ಮೆಟ್ರೋ ಹತ್ಕೊಂಡು ಆಫೀಸ್ ಹತ್ರ ರೀಚ್ ಆದೆ. ಆಫೀಸಿಗೆ 2 ಡೇಸ್ ಇರೋದ್ರಿಂದ ಬರಲೇಬೇಕು ಕಂಪಲ್ಸರಿ. ಆಫೀಸ್ ರೀಚ್ ಆಗಿ ಫ್ರೆಶ್ ಅಪ್ ಆಗಿ ನನ್ನ ಔಟ್ಫಿಟ್ ಚೆಕ್ ಮಾಡಿಕೊಂಡೆ, ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಯಾರ್ಯಾರು ತುಮಕೂರಿಂದ ಬ್ಯಾಂಗ್ಳೂರಿಗೆ ಓಡಾಡ್ತಿದ್ದೀರಾ, ಅಯ್ಯೋ ತುಂಬ ಕಷ್ಟ ಆಗ್ತಿರುತ್ತೆ. ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ. ದುಡಿಬೇಕು ಅಂದರೆ ನಮ್ಮೂರು ಬಿಟ್ಟು ಇನ್ನೊಂದೂರಿಗೆ ಹೋಗಲೇಬೇಕು. ಫ್ರೆಶ್ ಅಪ್ ಆಗಿ ಟಿಫನ್ ಮಾಡ್ಕೊಂಡು ಬಂದುಬಿಡೋಣ ಒಂದೇ ಸರಿ ಅಂತ ಕೆಫೆಟೇರಿಯಾಗೆ ಹೋಗಿ ಸಿಂಪಲ್ಲಾಗಿ ಇಡ್ಲಿ ತೊಗೊಂಡೆ. ಬೆಳಗ್ಗೆ ಇನ್ನೇನು ಹೆವಿ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದು ನನ್ನ ಕೆಲಸ ಸ್ಟಾರ್ಟ್ ಮಾಡಿದೆ. ಕೆಲಸ ತುಂಬಾ ಇರುತ್ತೆ, ಮಾಡ್ತಾನೇ ಇದ್ದೆ. ಕೆಲಸ ಮಾಡ್ತಾಯಿದ್ದೆ. ಇದು ನಮ್ಮ ಆಫೀಸ್ ವ್ಯೂ ಆಗಿತ್ತು. ಇಲ್ಲಿ ಒಂದು ವಿಡಿಯೋ ಮಾಡಿಕೊಂಡೆ. ಆಮೇಲೆ ನಮ್ಮ ಕೊಲೀಗ್ಸ್ ಜೊತೆ ಎಲ್ಲ ಹೇಳ್ತಾ ಇದ್ದೆ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಅವರು ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು, ಆಲ್ ದಿ ಬೆಸ್ಟ್ ಹೇಳ್ತಾಯಿದ್ರು. ಅಲ್ಲಿಂದ ನಮಗೆ ಟೀಮ್ ಡಿನ್ನರ್ ಪ್ಲ್ಯಾನ್ ಆಗಿತ್ತು ಇವತ್ತು. 4 ಗಂಟೆಗೆ ಎಲ್ಲರೂ ಟೀಮ್ ಡಿನ್ನರ್ ಪ್ಲ್ಯಾನ್ ಆಗಿದ್ದ ಪ್ಲೇಸ್ಗೆ ಹೊರಟ್ವಿ. ನಮ್ಮ ಆಫೀಸಿಂದ ಆ ಪ್ಲೇಸ್ ತುಂಬ ನಿಯರ್ ಇತ್ತು, 4 to 5 kilometers. ನಮ್ಮ ಆಫೀಸ್ ಕೊಲೀಗ್ ಕಾರ್ ತಂದಿದ್ರು. ಅವ್ರ ಕಾರಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಕೊಲೀಗ್ಸ್ ಎಲ್ಲ ಲೊಕೇಶನ್ನಿಗೆ ಹೊರಟ್ವಿ. ನೋಡಿ, ಇದು ನಮ್ಮ ಆಫೀಸ್ ಕ್ಯಾಂಪಸ್. ನಾನು ವೀಡಿಯೋ ಮಾಡ್ಕೋತಿದ್ದೆ. ವ್ಲಾಗರ್ಸ್ ಅಂದರೆ ಎಲ್ಲಂದ್ರಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ತುಂಬ ಎಂಬ್ಯಾರಸಿಂಗ್ ಆಗುತ್ತೆ. ಬಟ್ ಇಷ್ಟು ಕಷ್ಟ ಇರುತ್ತೆ ವ್ಲಾಗ್ ಮಾಡೋದು ಅಂತ ಗೊತ್ತಿರಲಿಲ್ಲ ನನಗೆ. ನೋಡಿ, ಇದೇ ನಮ್ಮ ಟೆಕ್ ಪಾರ್ಕ್, ಗೊತ್ತಾಗಿರುತ್ತೆ ಎಷ್ಟೊಂದು ಜನಕ್ಕೆ. ಇಲ್ಲಿಂದ ನಾವು ಹೊರಟ್ವಿ ನಮ್ಮ ಟೀಮ್ ಡಿನ್ನರ್ ಪ್ಲ್ಯಾನ್ ಆಗಿದ್ದ ಪ್ಲೇಸ್ಗೆ. ತುಂಬ ಹತ್ತಿರ ಇರೋದ್ರಿಂದ ನಾವು ಬೇಗನೆ ಹೊರಟ್ವಿ. ಈ ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ಎಷ್ಟೇ ನಿಯರ್ ಲೊಕೇಶನ್ ಇದ್ದರೂ ರೀಚ್ ಆಗೋದು ಲೇಟ್ ಆಗೇ ಬಿಡುತ್ತೆ. ನಾವು ಬಂದಿದ್ದು ಲಾಂಗ್ ಬೋಟ್ ಅನ್ನೋ ರೆಸ್ಟೋರೆಂಟ್ಗೆ. ತುಂಬ ಚೆನ್ನಾಗಿತ್ತು ರೆಸ್ಟೋರೆಂಟ್, ಆ್ಯಂಬಿಯನ್ಸ್, ಫುಡ್ ಎಲ್ಲ. ನಿಮಗೆ ತೋರಿಸ್ತೀನಿ ನೋಡಿ ವಿಡಿಯೋದಲ್ಲಿ ಹೇಗಿದೆ ಆ್ಯಂಬಿಯನ್ಸ್, ಫುಡ್ ಎಲ್ಲ. ನಮ್ಮ ಕೊಲೀಗ್ಸ್ನೆಲ್ಲ ತೋರಿಸ್ತೀನಿ ಇದರಲ್ಲಿ. ನಾವೊಂದು 15 ಜನ 20 ಜನ ಹೋಗಿದ್ದರಿಂದ ಎಲ್ಲ ಚೆನ್ನಾಗಿ ಅರೇಂಜ್ ಮಾಡಿಕೊಟ್ರು. ನಮಗೆ ಸಪ್ರೇಟ್ ಪ್ಲೇಸ್ ಬುಕ್ ಆಗಿತ್ತು, ಟೇಬಲ್ ಬುಕ್ ಆಗಿತ್ತು. ಇದು ರೆಸ್ಟೋರೆಂಟ್ ಫ್ರಂಟ್ ಗೇಟ್ ಆಗಿತ್ತು. ತುಂಬ ಚೆನ್ನಾಗಿತ್ತು ರೆಸ್ಟೋರೆಂಟ್. ನಾನು ಆಲ್ಮೋಸ್ಟ್ ರೆಸ್ಟೋರೆಂಟ್ಗಳಿಗೆಲ್ಲ ಹೋಗೋದು ಕಡಿಮೆ. ಕಾಸ್ಟ್ಲಿ ಕೂಡ ಇರುತ್ತೆ ಈ ಥರದ ರೆಸ್ಟೋರೆಂಟ್ಗಳು. ಈ ಥರ ಇತ್ತು, ತುಂಬ ಚೆನ್ನಾಗಿತ್ತು ಆ್ಯಂಬಿಯನ್ಸ್ ಎಲ್ಲ. ನಾನು ವೀಡಿಯೋ ಮಾಡಿಕೊಂಡೆ ಹಾಕೋದಕ್ಕೋಸ್ಕರ. ನಾನು ಫುಡ್ ಆರ್ಡರ್ ಮಾಡೋದಕ್ಕೆ ಆಪ್ಷನ್ ನಮಗೆ ಇದ್ದಿದ್ದರಿಂದ ಅವ್ರವ್ರಿಗೆ ಬೇಕಾಗಿದ್ದ ಫುಡ್ನ ಅವ್ರವ್ರು ಆರ್ಡರ್ ಮಾಡಿಕೊಂಡ್ರು.
ತುಂಬ ಆಪ್ಷನ್ಸ್ ಇತ್ತು, ವೆಜ್, ನಾನ್ ವೆಜ್, ಮಾಕ್ಟೈಲ್ಸ್, ಸಾಫ್ಟ್ ಡ್ರಿಂಕ್ಸ್ ಆ ಥರ ಎಲ್ಲ, ಡೆಸರ್ಟ್ಸ್ ಎಲ್ಲ ಅವ್ರವ್ರಿಗೆ ಏನೇನು ಬೇಕಿತ್ತು ಅದನ್ನೆಲ್ಲ ಅವರವರೇ ಆರ್ಡರ್ ಮಾಡಿಕೊಂಡ್ರು. ಸೊ ನೋಡಿ ನಾವೆಲ್ಲ ಹಿಂಗೆ ಟೇಬಲ್ ಬುಕ್ ಮಾಡಿಕೊಂಡು ಕೂತಿದ್ವಿ. ಎಲ್ಲ ಅವ್ರವ್ರಿಗೆ ಏನೇನು ಬೇಕು ಅದನ್ನೆಲ್ಲ ಆರ್ಡರ್ ಮಾಡಿಕೊಂಡು ತಿಂತಾಯಿದ್ರು. ಸೊ ನಾನು ಹಾಗೆ ಒಂದು ಕ್ಲಿಪ್ ತೊಗೊಂಡೆ. ನಾನು ಕೂತಿದ್ದಿದ್ದ ಪ್ಲೇಸಿಂದ ಈ ಥರ ಕಾಣಿಸ್ತಾ ಇತ್ತು ಆ ರೆಸ್ಟೋರೆಂಟು. ಸೊ ಹಾಗೆ ಫುಡ್ದೊಂದು ವಿಡಿಯೋ ಕ್ಲಿಪ್ ತೊಗೊಂಡೆ. ತುಂಬಾ ಆರ್ಡರ್ ಮಾಡಿಬಿಟ್ಟಿದ್ರು ಎಲ್ಲರೂ. ಕೊನೆಗೆ ಸ್ವಲ್ಪ ಅದೆಲ್ಲ ವೇಸ್ಟ್ ಆಯಿತು ಅನ್ನಿಸ್ತು. ನೋಡೋಣ, ಟ್ರೈ ಮಾಡೋಣ ಅಂತ ಎಲ್ಲ ಫುಡ್ಗಳನ್ನೂ ಆರ್ಡರ್ ಮಾಡ್ತಾಯಿದ್ವಿ. ಹಾಗಾಗಿ ಸೊ ನೈಟ್ ಆ್ಯಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ನೋಡಿ, ಫಾಲ್ಸ್ ಥರ ಎಲ್ಲ. ಸೊ ನಾವು ಫೋಟೋಸ್ ಎಲ್ಲ ತಕ್ಕೊಂಡು ವೀಡಿಯೋ ಮಾಡಿಕೊಂಡು ತುಂಬ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ, 8 o'clockವರೆಗೂ. ಸೊ ಅಲ್ಲಿಂದ ನಾನು ಮತ್ತೆ ಹೊರಟೆ, ಲೇಟ್ ಆಗಿಬಿಡುತ್ತೆ ತುಂಬಾ ಅಂತ ಪಿ.ಜಿಗೆ ವಾಪಸ್ಸು. ನೆಕ್ಸ್ಟ್ ಡೇ ಕೂಡ ಆಫೀಸಿಗೆ ಬರಬೇಕಿತ್ತು ನಾನು. ಸೊ ಆವತ್ತಿನ ದಿನ ಆಗಿತ್ತು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಇದರಲ್ಲೇ ಕಂಟಿನ್ಯೂ ಮಾಡಿದ್ದೀನಿ, ಈ ವ್ಲಾಗಲ್ಲೇ ಸ್ಕಿಪ್ ಮಾಡಿದೆ ನೋಡಿ. ನೆಕ್ಸ್ಟ್ ಡೇ ಕೂಡ ನಾನು ಆಫೀಸ್ಗೆ ಹೋಗಬೇಕಿತ್ತು, ಬಿಕಾಸ್ 2 days ಕಂಪ್ಲೀಟ್ ಮಾಡಲೇಬೇಕು ವೀಕ್ಲಿ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗನೆ ಆಫೀಸಿಗೆ ರೀಚ್ ಆದೆ, ಬಿಕಾಸ್ ನಾನು 4 ಗಂಟೆಗೆಲ್ಲ ಹೊರಡ್ತೀನಿ. ತುಮಕೂರಿಗೆ ವಾಪಸ್ ಬರಬೇಕಿರೋದ್ರಿಂದ ಹೋಗಿ ಒಂದು ಕಾಫಿ ಕುಡಿದು ನಾನು ವಾಕ್ನ ಸ್ಟಾರ್ಟ್ ಮಾಡಿದೆ. ಸೊ ಬೆಳಗ್ಗೆ ಬೇಗ ನಾನು ರೀಚ್ ಆಗಿದ್ದರಿಂದ ಬ್ರೇಕ್ಫಾಸ್ಟು ಸ್ವಲ್ಪ ಕೆಲಸ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಬ್ರೇಕ್ಫಾಸ್ಟಿಗೆ ಹೋದೆ. ಬ್ರೇಕ್ಫಾಸ್ಟಿಗೆ ವೆಜ್ ಪಲಾವ್ ಇತ್ತು. ತುಂಬ ಆಪ್ಷನ್ಸ್ ಇತ್ತು ನಮ್ಮ ಕೆಫೆಟೇರಿಯಲ್ಲಿ, ಬಟ್ ನನಗೆ ಯಾಕೋ ವೆಜ್ ಪಲಾವ್ ತಿನ್ನಬೇಕು ಅನ್ನಿಸ್ತು. ಸೊ ಬ್ರೇಕ್ಫಾಸ್ಟ್ಗೆ ವೆಜ್ ಪಲಾವ್ ತೊಗೊಂಡೆ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹಾಗೆ 1-2 ಕ್ಲಿಪ್ ತೊಗೊಂಡು ನಮ್ಮದು ಯಾವಾಗಲೂ ಇರುತ್ತಲ್ಲ, ಲೈಕ್ ಎಲ್ಲಾದರೂ ಹೋದರೆ ಫೋಟೋಸ್ ವೀಡಿಯೋಸ್ ಮಾಡ್ಕೊಳ್ಳೋದು. ಹಂಗಾಗಿ ವೀಡಿಯೋ ಮಾಡಿಕೊಂಡು ಮತ್ತೆ ವಾಕ್ ಕಂಟಿನ್ಯೂ ಮಾಡಿದೆ, ಬಿಕಾಸ್ ಮಾಡಲೇಬೇಕಲ್ಲ. ಸೊ ವರ್ಕೆಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ 1 o'clock ಆಗಿತ್ತು, ಲಂಚ್ ಟೈಮ್. ಸೊ ಇವತ್ತಿನ ಸ್ಪೆಷಲ್ ಮೀಲ್ ಅಂತ ಮಾಡಿದರು. ಏನಪ್ಪ ಅಂತ ಹೋಗಿ ನೋಡಿದ್ರೆ ರಾಗಿ ರೊಟ್ಟಿ. ಸೊ ರಾಗಿ ರೊಟ್ಟಿ ಸ್ಪೆಷಲ್ ಮೀಲ್ ಅವರಿಗೆ, ಬಟ್ ನಮಗೆ ಅದು ಕಾಮನ್ ಅಲ್ವಾ. ಸೊ ಆದರೂ ಟ್ರೈ ಮಾಡೋಣ ಅಂತ ರಾಗಿ ರೊಟ್ಟಿ ಮೀಲ್ಸ್ ತೊಗೊಂಡೆ ಮಧ್ಯಾಹ್ನ ಊಟಕ್ಕೆ. ಊಟ ಮಾಡಿಕೊಂಡು ಮತ್ತೆ ಬಂದು ಲಾಗಿನ್ ಆದೆ, ಬಿಕಾಸ್ ವರ್ಕ್ ಕಂಪ್ಲೀಟ್ ಮಾಡಬೇಕಿತ್ತು ನಾನು ಬರೋ ಅಷ್ಟರಲ್ಲಿ ಅವತ್ತಿಂದು. ಹಾಗಾಗಿ ಸೊ ಊಟ ಬೇಗನೆ ಮುಗಿಸ್ಕೊಂಡು ಬಂದ್ವಿ. ಅಲ್ಲೇನು ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಊಟ ಮುಗಿಸ್ಕೊಂಡು ಬಂದು ಮತ್ತು ವಾಕ್ ಸ್ಟಾರ್ಟ್ ಮಾಡಿ ಅಷ್ಟರಲ್ಲಿ 4 ಗಂಟೆ ಆಗೋಯಿತು. ಹೇಗಾಯಿತು ಅಂತಲೇ ಗೊತ್ತಾಗಿಲ್ಲ. ಸೊ 4 ಗಂಟೆಗೆ ನನಗೆ ಮೆಟ್ರೋ ಸ್ಟೇಷನಿಗೆ ಕ್ಯಾಬ್ ಇತ್ತು. ಸೊ 4 ಗಂಟೆಗೆ ನನ್ನದು ಲಾಗೌಟ್ ಮಾಡಿಕೊಂಡು ಬಂದೆ. ಸೊ ಅಲ್ಲಿಂದ ಆಫೀಸ್ ಕ್ಯಾಬಿಂದ ಮೆಟ್ರೋ ಸ್ಟೇಷನ್ ರೀಚ್ ಆದೆ. ಮೆಟ್ರೋ ಸ್ಟೇಷನಿಂದ ನಾನು ಮೆಜೆಸ್ಟಿಕ್ಕಿಗೆ ಬಂದು KSRTC ಬಸ್ ತೊಗೊಂಡು ತುಮಕೂರು ಕಡೆ ಬರಬೇಕು. ತುಂಬಾ ಲೇಟ್ ಆಗಿಬಿಡುತ್ತೆ. ಮೆಟ್ರೋ ಕೂಡ ಈವ್ನಿಂಗ್ ಟೈಮ್, ಪೀಕ್ ಟೈಮ್ ಅಲ್ವಾ. ಸೊ ತುಂಬ ರಶ್ ಇರುತ್ತೆ, ಬಟ್ ಏನು ಮಾಡೋದು, ಬೇರೆ ಆಪ್ಷನ್ಸ್ ಇಲ್ಲ ಅಲ್ವಾ. ಸೊ ನಾನು ಮೆಟ್ರೋ ಸ್ಟೇಷನಿಗೆ ಬರೋ ಅಷ್ಟರಲ್ಲಿ 4:30 ಆಗಿಬಿಟ್ಟಿತ್ತು. ಸೊ ಬೇಗನೆ ಬಂದು ಮೆಟ್ರೋ ತೊಗೊಂಡು ನಾನು ಬಂದಿದ್ದು ಬ್ಯಾಂಗ್ಳೂರು KSRTC ಬಸ್ ಸ್ಟಾಪಿಗೆ. ಅಲ್ಲಿಂದ ತುಮಕೂರು ಬಸ್ ಹತ್ತಿ ಹೊರಟೆ. ಬಟ್ ವೆಡ್ನೆಸ್ಡೇ ಗೊರಗುಂಟೆಪಾಳ್ಯ ಫ್ಲೈಓವರ್ ಕ್ಲೋಸ್ ಇರೋದ್ರಿಂದ ತುಂಬಾ ಟ್ರಾಫಿಕ್ ಆಯಿತು. ತುಮಕೂರು ರೀಚ್ ಆಗೋದು ಕೂಡ ತುಂಬಾ ಲೇಟ್ ಆಗೋಯಿತು. ನಾನು ತುಮಕೂರು ರೀಚ್ ಆಗಿದ್ದು 8:15 ಆಗಿತ್ತು. ನಾನು ಇನ್ನೂ 6:37 ಬ್ಯಾಂಗ್ಳೂರು ನಾಗಸಂದ್ರ ಟೋಲ್ ಹತ್ರನೇ ಇತ್ತು ಬಸ್ಸು. ಎಷ್ಟೊತ್ತಿಗಪ್ಪ ಹೋಗ್ಬಿಡ್ದೇನೆ ಮನೆಗೆ ಅನಿಸ್ಬಿಡ್ತಿತ್ತು. ನಿಮಗೂ ಎಲ್ರಿಗೂ ಹಂಗೆ ಅನಿಸುತ್ತಾ ಬ್ಯಾಂಗ್ಳೂರು ಬಂದಾಗ ಕಮೆಂಟ್ ಮಾಡಿ, ಬಿಕಾಸ್ ಎಲ್ಲೋದ್ರು ನಮ್ಮೂರೇ ನಮಗೆ ಮೇಲು ಅಂತ ಹೇಳ್ತಾರಲ್ವ, ಹಾಗೆ. ಸೊ ಆ ಟ್ರಾಫಿಕ್ಕಲ್ಲಿ ಏನೋ ನಮ್ಮ ತುಮಕೂರಿಗೆ ಬಂದರೆ ಒಂದು ಸಮಾಧಾನ ಆಗುತ್ತೆ. ಸೊ ನಾನು ಬರೋ ಅಷ್ಟರಲ್ಲಿ ಈಗೇನು ತುಮಕೂರು ಬಸ್ ಸ್ಟ್ಯಾಂಡೆಲ್ಲ ಖಾಲಿ ಹೊಡಿತಿತ್ತು. ಸೊ ಅಲ್ಲಿಂದ ಮನೆಗೆ ಬಂದೆ. ಇದಾಗಿತ್ತು ನನ್ನ 2 ದಿನದ ವ್ಲಾಗು.